ಆ ಒಂದು ಕಾರ್ಯತುಡಿತ ನಾನು ಆಗ ಹೇಳಿದಾಗ. ಮತ್ತೊಂದು ವಿಷಯಗಳ ಬಗ್ಗೆ ಅವಲೋಕನ ಮಾಡುವಂಥದ್ದು, ರಿಸರ್ಚ್ ಮಾಡುವಂಥದ್ದು. ಈ ರೀತಿ ರಿಸರ್ಚ್ ಮಾಡೋದ್ರಿಂದ ನಮಗೂ ನಮ್ಮ ನಾಲೆಜ್ ಹೆಚ್ಚಾಗ್ತಾ ಹೋಗ್ತದೆ. ನಾನು ಓದುವಂಥ ಪುಸ್ತಕ ಜಾಸ್ತಿ ಒಂದು ಸೈಕಾಲಜಿಕಲ್ ರಿಲೇಟೆಡ್, ಮತ್ತೊಂದು ಡಿಫೆನ್ಸ್ ರಿಲೇಟೆಡ್ ಆಗಿರುತ್ತೆ. ತುಂಬಾ ಕಡಿಮೆ ಆಗಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಾವು ರೀಲ್ಸ್ ಅಲ್ಲಿ ನೋಡುವಾಗ ಮಾತ್ರ ಅವನ ಕವಿಗಳ ಬಗ್ಗೆ, ಹೌದು ನಮ್ಮ ಕವಿಗಳಿದ್ರು ಅಂತ ಮಾತ್ರ ನಮಗೆ ಗೊತ್ತು. ಧಾರವಾಡ ಕನ್ನಡವನ್ನ ತುಂಬಾ ಜನಪ್ರಸಿದ್ಧಿಯಾಗಿ ಮಾಡ್ತಾರೆ, ಮತ್ತೆ ಅವರು ಸಂಸ್ಕೃತವನ್ನ ಜಾಸ್ತಿ ಬಳಸೋದಿಲ್ಲ ಕನ್ನಡದಲ್ಲಿ. ಅದ್ರ ಬಗ್ಗೆ ಇನ್ನೂ ಹೆಚ್ಚು ಓದಬೇಕು ಅಂದ್ರೆ ಒಂದು ಪುಸ್ತಕದಲ್ಲಿ ನಮಗೆಲ್ಲ ಸಿಗುದಿಲ್ಲ, ಅದರ ರಿಲೇಟೆಡ್ ಆಗಿ ಇನ್ನು ಬೇರೆ ಬೇರೆ ಪುಸ್ತಕಗಳನ್ನು ಓದಬೇಕು ಅಂತ ಅನಿಸ್ತದೆ. ಇವರ ಗೀತೆಗಳಲ್ಲಿ ಸರಳತೆಯನ್ನು ತೋರಿಸಿದಂತ ವ್ಯಕ್ತಿಗಳು ಇವರು 3 ಜನರಾಗಿದ್ದಾರೆ. ಆದ ಕಾರಣ ನಂಗೆ ಇವರ ಬರಹಗಳನ್ನು ಓದುವಂಥದ್ದು ನಂಗೆ ಅತಿ ಇಷ್ಟ. SL ಭೈರಪ್ಪನವರು ಮಾತನಾಡೋದಾದ್ರೆ, ಅವರು ಅನೇಕ ಕೃತಿಗಳನ್ನು ಬರ್ತಾರೆ. ಆವರಣ ಇರ್ಬೋದು, ಧರ್ಮಶ್ರೀ ಇರ್ಬೋದು, ಅಥವಾ ಪರ್ವ ಇರ್ಬೋದು. ಈಗ ಬೇರೆ ಬೇರೆ ಮಹಾಭಾರತದ ಕಥೆಯ ಒಂದು ಇದ್ರೆ ಅದರ ಕನೆಕ್ಟ್ ಆಗಿರುವಂಥ ಬೇರೆ ಇನ್ನೊಂದು ರೀತಿಯ ಒಂದು ಸಂದರ್ಭ ಸಹಿತ ವಿವರಣೆ ಕೊಟ್ಟಿರುವಂಥದ್ದು, ಇತಿಹಾಸದ ಬಗ್ಗೆ ಬೇರೆ ಬೇರೆ ರೀತಿ ಕೊಡುವಂಥದ್ದು. ಕುವೆಂಪು ಅವರ ರಾಮದರ್ಶನ ಇರ್ಬೋದು. ಇಂತಹ ಅನೇಕ ಕಾವ್ಯ ರೀತಿಗಳಲ್ಲಿ ಕಥೆಗಳ ನಿರ್ಮಾಣ, ಈ ರೀತಿ ಎಲ್ಲ ನನಗೆ ಅವ್ರದ್ದು ಆ ರೀತಿ ಪುಸ್ತಕಗಳಿದೆ, ಅದೆಲ್ಲ ತುಂಬಾ ಇಷ್ಟ ಆಗಿದೆ. ಆ ಕವಿಗಳೆಲ್ಲ ನಮ್ಗೆ ಯಾವ ರೀತಿ ಸ್ಫೂರ್ತಿ ಆಗಿದ್ದಾರೆ, ನಾವು ಅವ್ರನ್ನ ಏನ್ ಕಲ್ತ್ಕೊಳ್ಬೇಕು ಅಂತ? ಒಂದು ಅವರ ಕಾರ್ಯಕ್ಕೆ ತುಡಿತ, ಅಂದ್ರೆ ಆ ಪುಸ್ತಕ ಬರಿಬೇಕಾದ್ರೆ ಅವರು ಅನೇಕ ರಿಸರ್ಚ್ ಎಲ್ಲ ಮಾಡಿರ್ತಾರೆ. ಅಂದ್ರೆ ಒಂದೇ ರೀತಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಅವರ ಎಕ್ಸ್ಪೀರಿಯನ್ಸ್, ಆ ಎಕ್ಸ್ಪೀರಿಯನ್ಸ್ ಇಂದೇ ಅವ್ರು ಬರೀಲಿಕ್ಕೆ ಸಾಧ್ಯ. ಅವರಿಂದ ನಾವು ಏನು ಸ್ಫೂರ್ತಿಯನ್ನು ಪಡಿಬೋದು ಅಂದ್ರೆ ಆ ಒಂದು ಕಾರ್ಯತುಡಿತ ನಾನು ಆಗ ಹೇಳಿದಾಗ. ಮತ್ತೊಂದು ವಿಷಯಗಳ ಬಗ್ಗೆ ಅವಲೋಕನ ಮಾಡುವಂಥದ್ದು, ರಿಸರ್ಚ್ ಮಾಡುವಂಥದ್ದು. ಈ ರೀತಿ ರಿಸರ್ಚ್ ಮಾಡೋದ್ರಿಂದ ನಮಗೂ ನಮ್ಮ ನಾಲೆಜ್ ಹೆಚ್ಚಾಗ್ತಾ ಹೋಗ್ತದೆ. ಪುಸ್ತಕದ ಮೇಲೆ ಆಸಕ್ತಿ ಎಲ್ಲ ಕಡಿಮೆ ಆಗ್ತಿದೆ ಅಂತ ಏನಾದ್ರು ನಿಮ್ಗೆ ಅನಿಸ್ತದೆ? ಹೌದು, ಅಂದರೆ ಅನೇಕ ಸೋಷಲ್ ಮೀಡಿಯಾಗಳಿರ್ಬೋದು ಅಥವಾ ಮೊಬೈಲ್ ಪ್ಲಾಟ್ಫಾರ್ಮ್ ಇರ್ಬೋದು. ಈ ರೀತಿ ಸೋಷಲ್ ಮೀಡಿಯಾ ಮೊಬೈಲ್ ಬಂದ ನಂತರ ಓದುವುದು ಕಮ್ಮಿ ಆಗ್ತಾ ಇದೆ. ಈಗ ಪುಸ್ತಕ ಓದುವುದಿರಲಿ ತುಂಬ ತೀರ ಕಡಿಮೆ ಆಗ್ತಾ ಇದೆ. ಒಂದು ಸಂದರ್ಭದಲ್ಲಿ ಮೊದಲಿನ ಫೋನ್ ಇರಲಿಲ್ಲ ಅಥವಾ ಡಿಜಿಟಲ್ ಯುಗಕ್ಕಿಂತ ಮುಂಚೆ ಒಬ್ಬನಿಗೆ ಏನಾದರೂ ತಿಳ್ಕೊಳ್ಬೇಕಿದ್ರೆ ನಮಗೆ ಪುಸ್ತಕವೇ ಒಂದು ಆಧಾರ ಇತ್ತು. ಆದರೆ ಈಗ ನಮಗೆ ಫೋನ್ಗಳ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಪುಸ್ತಕದ ಬಗ್ಗೆ ಓದಲಿಕ್ಕೆ ನಮಗೆ ಒಂದು ಅಭಿರುಚಿ ಹುಟ್ಕೊಳ್ತದೆ. ನಾನು ಓದುವಂಥ ಪುಸ್ತಕ ಜಾಸ್ತಿ ಒಂದು ಸೈಕಾಲಜಿಕಲ್ ರಿಲೇಟೆಡ್, ಮತ್ತೊಂದು ಡಿಫೆನ್ಸ್ ರಿಲೇಟೆಡ್ ಆಗಿರುತ್ತೆ. ಇಂಡಿಯಾಸ್ ಬ್ರೇವ್ ಹಾರ್ಟ್ಸ್ ಇರ್ಬೋದು, ಅಥವಾ ಅಟಾಮಿಕ್ ಹ್ಯಾಬಿಟ್ಸ್ ಇರ್ಬೋದು. ಇನ್ನೊಂದು ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಒಂದು ಪುಸ್ತಕ ಇದೆ, ಜೋಸೆಫ್ ಮರ್ಫಿ ಅವ್ರು ಬರೆದಂಥದ್ದು. ಇನ್ನೊಂದು ಇತ್ತೀಚೆಗೆ ಕಿತ್ನೆ ಗಾಜಿ ಆಯಿ ಕಿತ್ನೆ ಗಾಜಿ ಗಯೆ ಅಂತ 10 ಬ್ರಿಗೇಡಿಯರ್ ದಿಲ್ಲೋನ್ ಸರ್ ಅಂತ ಅವರಿದ್ದಾರೆ, ಅವರು ಪುಸ್ತಕ ಬರೆದಿರುವಂಥದ್ದು. ಇಂತಹ ಡಿಫೆನ್ಸ್ ರಿಲೇಟೆಡ್ ಮತ್ತು ಸೈಕಾಲಜಿಕಲ್ ರಿಲೇಟೆಡ್ ಪುಸ್ತಕ ನನಗಿಷ್ಟ. ನೇರ ನುಡಿ ಹೇಳಬೇಕಾದ್ರೆ ಮೊದಲು ಫೋನೇ ನಾನು ನೋಡ್ತಾ ಇದ್ದೆ, ಫೋನಲ್ಲಿ ವಿಡಿಯೋಸ್ ಇರ್ಬೋದು ಆ ರೀತಿ ನೋಡ್ತಾ ಇದ್ದೆ. ಆದರೆ ಕ್ರಮೇಣವಾಗಿ ಪುಸ್ತಕ ಓದೋದ್ರಿಂದ, ಪುಸ್ತಕ ಓದುವಾಗ ಅದೊಂದು ಖುಷಿಯೇ ಬೇರೆ. ನೋಡ್ಲಿಕ್ಕೆ ಹೋದ್ರೆ ಫೋನ್ ನೋಡೋ ಖುಷಿ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮಗೆ ಕೆಲವು ವಿಷಯಗಳು ಅದರಲ್ಲಿ ಸಹ ಸಿಗ್ತದೆ. ಆದರೆ ಪುಸ್ತಕ ಓದಿದರೆ ಅದೊಂದು ನಮಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಅದರಲ್ಲಿ ಸಿಗ್ತದೆ, ಅದೊಂದು ಖುಷಿಯೇ ಬೇರೆ ಅಂತ ನಾನು ಹೇಳ್ತೀನಿ. ಪುಸ್ತಕದಲ್ಲಿ ಓದಿದರೆ ನಮಗೆ ನೆನಪು ಉಳಿತದೆ ಬೇಗ. ಅಂದರೆ ಮತ್ತೆ ನಮಗೆ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಓದಬೇಕು ಅಂದರೆ ಒಂದು ಪುಸ್ತಕದಲ್ಲಿ ನಮಗೆಲ್ಲ ಸಿಗುದಿಲ್ಲ, ಅದರ ರಿಲೇಟೆಡ್ ಆಗಿ ಇನ್ನು ಬೇರೆ ಬೇರೆ ಪುಸ್ತಕಗಳನ್ನು ಓದಬೇಕು ಅಂತ ಅನಿಸ್ತದೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳಿದಾಗೆ ಅಥವಾ ಮೊಬೈಲಲ್ಲಿ ನೋಡಿದರೆ ಒಂದ್ಸಲ ನೋಡಿ ನಾವು ಬಿಟ್ಟು ಬಿಡ್ತೇವೆ, ಅದು ಸತ್ಯ ಅಂತ ಅನಿಸ್ತದೆ. ಯಾವುದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳುವುದಿಲ್ಲ, ಆದರೆ ಕೆಲವು ಪಾಯಿಂಟ್ ನಮಗೆ ಬೇಕು ಅಂತ ಪೂರಕವಾಗಿರುವಂಥ ಪಾಯಿಂಟ್ಗಳು ಅಂತ ಅನಿಸ್ತದೆ. ಅಂಥದ್ದು ನಾವು ಮತ್ತೆ ಮತ್ತೆ ಓದಲಿಕ್ಕೆ ಬೇರೆ ಬೇರೆ ಪುಸ್ತಕ ಓದ್ತೇವೆ ಅದೇ ರಿಲೇಟೆಡ್ ಆಗಿರೋದ್ರಿಂದ. ಹಾಗೆ ನಮಗೆ ನೆನಪಿನ ಶಕ್ತಿ ಆ ವಿಷಯ ಬಗ್ಗೆ ಜಾಸ್ತಿ ಇರ್ತದೆ, ನಾಲೆಜ್ ಸಿಗ್ತದೆ ನಮಗೆ. ಯುವ ಸಮುದಾಯದಲ್ಲಿ ಈ ಕವಿಗಳ ಮೇಲೆ ಅಥವಾ ಅವರು ಬರೆದ ಕೃತಿಗಳನ್ನು ಓದುವ ಹವ್ಯಾಸ ಏನಾದ್ರು ಕಡಿಮೆ ಆಗಿದೆ ಅಥವಾ ಹೆಚ್ಚಾಗಿದೆ ಏನಂತಾರೆ? ತುಂಬಾ ಕಡಿಮೆ ಆಗಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಾವು ರೀಲ್ಸ್ ಅಲ್ಲಿ ನೋಡುವಾಗ ಮಾತ್ರ ಅವನ ಕವಿಗಳ ಬಗ್ಗೆ, ಹೌದು ನಮ್ಮ ಕವಿಗಳಿದ್ರು ಅಂತ ಮಾತ್ರ ನಮಗೆ ಗೊತ್ತು. ಆದರೆ ಕವಿಗಳು ಯಾವುದೆಲ್ಲ ಬರ್ದಿದ್ದಾರೆ ಅಥವಾ ಅವರ ಸಾಹಿತ್ಯಗಳು ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ, ಅವ್ರ ಅಂದ್ರೆ ಈಗಿನ ಜನರೇಷನ್ ಬಗ್ಗೆ ಅವರ ಕಾಲದಲ್ಲಿ ಅವರ ಕವಿಗಳು ಬರ್ದಿದ್ದಾರೆ. ಅಂದ್ರೆ ಈ ರೀತಿ ಆಗ್ಬೋದು ಅಥವಾ ಯಾವೆಲ್ಲ ಮೌಲ್ಯಗಳು ನಮಗೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಅವರ ಕಾಲದಲ್ಲಿ ನಮಗೆ ಅಂದ್ರೆ ಫ್ಯೂಚರ್ ಬಗ್ಗೆ ಅವರು ಪ್ರಿಡಿಕ್ಷನ್ ಮಾಡಿದ್ದಾರೆ ಅವರ ಇದ್ರಲ್ಲಿ. ಯಾಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಇದರ ಮೇಲೆ ಆಸಕ್ತಿ ಕಡಿಮೆ ಆಗ್ತಿದೆ ಅಂತ? ಚೇಂಜಸ್ ಅಂದ್ರೆ ಈಗಿನ ಯೂತ್ ಎಲ್ಲ ನೋಡುವಾಗ ಚೇಂಜಸ್ ನೋಡ್ತಿದ್ದಾರೆ, ಓದುವುದರಲ್ಲಿ ಅಷ್ಟೊಂದು ಗಮನ ಕೊಡ್ತಿಲ್ಲ. ಅಂದ್ರೆ ಎಲ್ಲರೂ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುವ ಕಾರಣ ಬುಕ್ಕಿನ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಕವಿಗಳಂತ ಹೇಳಿದ್ರೆ ದ.ರಾ ಬೇಂದ್ರೆ ಇರ್ಬೋದು, ಕುವೆಂಪುರವರು ಇರ್ಬೋದು, ಎಂ ಗೋವಿಂದಪ್ಪ, ಇವರು ನಂಗೊಂದು ಫೇವ್ರೇಟ್ ಆದಂತ ಒಂದು ಕವಿಗಳು. ಯಾಕೋಸ್ಕರ ಫೇವ್ರೇಟ್? ಈಗ ಫೇವ್ರೇಟ್ ಅಂತ ಕೇಳಿದ್ರೆ
ಕವಿಗಳಿಂದ ನಾವುಗಳು ಕಲಿಯುವಂಥದ್ದು ಸುಮಾರು ಇರ್ತದೆ. ಬಟ್ ಇವ್ರು ನಮಗೆ ರಾಷ್ಟ್ರಭಕ್ತಿಯನ್ನಿರ್ಬೋದು ಅಥವಾ ಸಾಮರಸ್ಯವನ್ನು ಮತ್ತು ಇವರ ಗೀತೆಗಳಲ್ಲಿ ಸರಳತೆಯನ್ನು ತೋರಿಸಿದಂಥ ವ್ಯಕ್ತಿಗಳು ಇವರು 3 ಜನರಾಗಿದ್ದಾರೆ. ಆದ ಕಾರಣ ನನಗೆ ಇವರ ಬರಹಗಳನ್ನು ಓದುವಂಥದ್ದು ನನಗೆ ಅತಿ ಇಷ್ಟ. ಅವರಿಂದ ನಾವು ಅಥವಾ ಈಗಿನ ಸಮಾಜ ಏನು ಕಲಿಬೇಕಂತ ಹೇಳ್ತೀವಿ? ಅವರಿಂದ ಕಲಿಯುವಂಥದ್ದು ಅಂತ ಹೇಳಿದ್ರೆ ಇವರು ವ್ಯಕ್ತಿಗಳು ಬಹಳಷ್ಟು ಅಪಾರ ಕೊಡುಗೆಗಳನ್ನು ಕೊಟ್ಟಂಥ ವ್ಯಕ್ತಿಗಳು. ನಮಗೆ ಕಲಿಯುವಂಥದ್ದು ಅಂತ ಹೇಳಿದ್ರೆ ಬಹಳಷ್ಟು ಇದರಿಂದ ಕಲಿಲಿಕ್ಕೆ ಇದೆ. ಆದರೆ ನಾವುಗಳು ಮುಖ್ಯವಾದಂಥ ಪಾಯಿಂಟ್ಗಳು ನೋಡ್ಬೋದು ಅಂತ ಹೇಳಿದ್ರೆ ಅದು ರಾಷ್ಟ್ರಭಕ್ತಿ ಇರ್ಬೋದು, ಮತ್ತೆ ಹಲವಾರು ರೀತಿಯಾದಂಥ ಒಂದು ಕೊಡುಗೆಗಳನ್ನು ಕಲಿಬೋದು. ರಾಷ್ಟ್ರಭಕ್ತಿ ಇರ್ಬೋದು, ಅದು ಸಾಮಾಜಿಕ ಒಂದು ಸಾಮರಸ್ಯ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂಥನ್ನು ಕಲಿಬೋದು. ಬೇಂದ್ರೆ ಅವ್ರ ಬಗ್ಗೆ ಗೊತ್ತು. ಅವರು ಕನ್ನಡ ಧಾರವಾಡ ಕನ್ನಡವನ್ನ ತುಂಬಾ ಜನಪ್ರಸಿದ್ಧಿಯಾಗಿ ಮಾಡ್ತಾರೆ. ಮತ್ತೆ ಅವರು ಸಂಸ್ಕೃತವನ್ನ ಜಾಸ್ತಿ ಬಳಸೋದಿಲ್ಲ ಕನ್ನಡದಲ್ಲಿ, ಹಂಗಾಗಿ ಅವ್ರು ತುಂಬಾ ಇಷ್ಟ ನನಗೆ. ಬೇರೆ ಕುವೆಂಪು ಅವರು ಪ್ರಥಮ ಬಾರಿ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರಲ್ಲ, ಹಂಗಾಗಿ ಅವ್ರ ಬಗ್ಗೆ ಸ್ವಲ್ಪ ಗೊತ್ತು. ಮಾಸ್ತಿ ಅವರು ಅವರ ಕಾದಂಬರಿಗಳು ನೋಡಿ ತುಂಬಾ ಇನ್ಸ್ಪಿರೇಷನ್ ಆಗಿದೆ ನನಗೆ, ಹಂಗಾಗಿ ಸ್ವಲ್ಪ ಅಂದ್ರೆ ಪಾಠದಲ್ಲಿ ಓದಿದ್ದೀನಲ್ಲ ಹಂಗಾಗಿ. ಬೇರೆ ಡಿ ವಿ ಗುಂಡಪ್ಪ ಅವ್ರದ್ದು ಮಲೆಗಳಲ್ಲಿ ಮದುಮಗಳು ಸಾರಾಂಶ ಎಲ್ಲ ಕೇಳಿದ್ದೀನಲ್ಲ, ಹಂಗಾಗಿ ತುಂಬಾ ಅದ್ರ ಬಗ್ಗೆ ಗೊತ್ತು. ಕುವೆಂಪುರಾದ್ರೆ ಮಹಾಭಾರತನ ಅವರು ವ್ಯಾಖ್ಯಾನಿಸಿದಂಥ ರೀತಿ ಇದೆಯಲ್ಲ, ಅದು ತುಂಬಾ ಇಷ್ಟ. ಅವ್ರಿಗೆ ಭಾಷಾಭಿಮಾನ ಕಲಿಬೇಕಾಗುತ್ತೆ. ಮತ್ತೆ ಅವರ ಯೋಚನಾ ಶಕ್ತಿ ಈಗ ಇಲ್ಲಿ ಕಡಿಮೆ, ಈಗಿನ ಪರಿಸ್ಥಿತಿ ಜನರಿಗೆ ಕಡಿಮೆ ಇದೆ. ಏಕೆಂದ್ರೆ ಜನಗಳಲ್ಲಿ ಭಾಷಾಭಿಮಾನ ಇಲ್ಲ. ಎಲ್ಲ ಜನ ನೋಡೋದೇನಂದ್ರೆ ಕೆಲಸ ಬೇಕು, ದುಡ್ಡು ಮಾಡಬೇಕು, ಮತ್ತೆ ಅವ್ರಿಗೆ ಏನ್ ನೀಡ್ಸ್ ಅವ್ರ ಬಗ್ಗೆ ಅವರಷ್ಟೇ ಚಿಂತೆ ಮಾಡ್ತಾರೆ. ಅವರಿಗೆ ಭಾಷೆಗಳ ಬಗ್ಗೆ ಅಥವಾ ಹಿಂದಿನ ಪುರಾಣ ತಿಳ್ಕೊಳೋದು, ಅದು ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ಕಡಿಮೆ ನಾಲೆಡ್ಜ್ ಉಂಟು. ಹಂಗಾಗಿ ಅದು